ನಮಸ್ಕಾರ ಸ್ನೇಹಿತರೆ. ಅಜ್ಜನ ಮನೆ ಹೋಮ್ ಸ್ಟೇನ ವರ್ಚುವಲ್ ಟೂರ್ಗೆ ಸುಸ್ವಾಗತ. ಈ ಹೋಮ್ ಸ್ಟೇ ಭಾರತ ದೇಶದ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಲವಾಟ ಎಂಬ ಗ್ರಾಮದಲ್ಲಿ ಇದೆ. ಸುಂದರ ಪ್ರಕೃತಿಯ ಮಧ್ಯ ಇರುವ ಈ ಹೋಮ್ ಸ್ಟೇ ಪ್ರಾರಂಭ ಆಗಿದ್ದು ಯಾವಾಗ? ಇದರ ಹಿಂದೆ ಇರುವ ಇಂಟ್ರೆಸ್ಟಿಂಗ್ ಸ್ಟೋರಿನ ಶ್ರೀ ರಾಘವೇಂದ್ರ ಶರ್ಮಾ ಅವರು ಹೀಗೆ ಹೇಳ್ತಾರೆ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಶರ್ಮಾ ಅಂತ. ನಾವು ಸಾಗರ ತಾಲೂಕು ತಲವಾಟ ಗ್ರಾಮದಲ್ಲಿ ಅಜ್ಜನ ಮನೆ ಅಂತ ಒಂದು ಹೋಮ್ ಸ್ಟೇ ನಡೆಸ್ತಾ ಇದ್ದೀವಿ. ಅಜ್ಜನ ಮನೆ ಅಂದರೆ ನಮ್ಮ ಕಡೆ ಒಂದು ಸ್ಪೆಷಲ್ ಫೀಲಿಂಗ್. ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ತವ್ರ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಫ್ರೀಡಮ್ ಸಿಗ್ತಾ ಇತ್ತು. ಬೆಳಗ್ಗೆಯಿಂದ ತಿಂಡಿ ತಿಂದು ಆಚೆ ಗುಡ್ಡ ಹತ್ತೋದು, ಕೆರೆಯಲ್ಲಿ ಹೋಗೋದು, ಆಟ ಆಡೋದು, ಈ ಥರ ಮಜಾ ಮಾಡ್ತಾ ಇದ್ವಿ. ಅದರ ನೆನಪನ್ನು ರೀಕ್ರಿಯೇಷನ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ 2011ನಲ್ಲಿ ತಲವಾಟ ಗ್ರಾಮದಲ್ಲಿ ಇದನ್ನು ಶುರು ಮಾಡಿದ್ವಿ. ನಾನು ಮತ್ತು ಗೌರಿಶಂಕರ್ ಮತ್ತು ಲಕ್ಷ್ಮಿ ಮತ್ತು ಕವಿತಾ ಸೇರಿ ಇದನ್ನು ಪ್ರಾರಂಭಿಸಿದ್ವಿ. ಈ ಅಜ್ಜನ ಮನೆ 2012 ಅಕ್ಟೋಬರ್ 21ಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಕಾನ್ಸೆಪ್ಟು ವೆರಿ ಸಿಂಪಲ್. ಏನು ಅಂತಂದರೆ, ಮೊಮ್ಮಕ್ಕಳ ಜೊತೆ ಅಜ್ಜನ ಮನೆಯಲ್ಲಿ ಹೇಗೆ ಇರ್ತಾರೋ ಅದೇ ರೀತಿ ಜನ ಇಲ್ಲಿ ಬಂದು ಎಂಜಾಯ್ ಮಾಡಬೇಕು. ನಮ್ಮ ಕಡೆ ಎಲ್ಲ ಹಿಂದೆ ಜಾಯಿಂಟ್ ಫ್ಯಾಮಿಲಿ ಅಂತ ಇರ್ತಾ ಇತ್ತು. ಅಂದರೆ ಕೂಡು ಕುಟುಂಬ, ಅವಿಭಕ್ತ ಕುಟುಂಬ. ಒಂದು ಮನೆಯಲ್ಲಿ 10-15 ಜನ ಇರ್ತಾ ಇದ್ರು. ಅವರು ಎಲ್ಲ ಒಟ್ಟಿಗೆ ಕೆಲಸ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಕಾಲಾನಂತರದಲ್ಲಿ ಆ ಕುಟುಂಬಗಳೆಲ್ಲ ಕಡಿಮೆ ಆಗ್ತಾ ಎಲ್ಲ ಗಂಡ ಹೆಂಡತಿ ಲೆವೆಲ್ಲಿಗೆ ಬಂದು ಹೋಯಿತು. ಈಗ ನಾವು ಆ ಅವಿಭಕ್ತ ಕುಟುಂಬವನ್ನು ಇಲ್ಲಿ ರೀಕ್ರಿಯೇಟ್ ಮಾಡಿ ನಾವು ಜನರಿಗೂ ಮತ್ತು ಮಜಾ ಕೊಡ್ತಾ ಇದ್ದೀವಿ, ನಾವು ಮಜಾ ತಗೊಳ್ತಾ ಇದ್ದೀವಿ. ಇದೊಂದು ಹೊಸ ಥರ ಫೀಲಿಂಗ್ ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ನಮ್ಮ ಆಸೆ ಫಲಿಸಿದೆ. ಇವತ್ತಿಗೆ 12 ವರ್ಷ ಆಯಿತು ಇದು ಸ್ಟಾರ್ಟ್ ಆಗಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಇವಾಗ ನಮ್ಮದೊಂದು ದೊಡ್ಡ ಕುಟುಂಬ ಆಗಿದೆ. ಬೆಂಗಳೂರು, ಮಡ್ರಾಸು, ಪುಣೆ, ಇಲ್ಲಿಂದ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಇಲ್ಲಿ 3 ದಿವಸ 4 ದಿವಸ ಉಳ್ಕೋತಾರೆ. ತಮ್ಮ ಎಲ್ಲ ಕುಟುಂಬದವರನ್ನು ಸೇರಿ ಎಂಜಾಯ್ ಮಾಡ್ತಾರೆ. ನಮ್ಮ ಫುಡ್ ಸಿಸ್ಟಮ್ಮನ್ನು ಹಾಗೆ ಇರುತ್ತೆ. ಟ್ರೆಡಿಷನಲ್ ಫುಡ್ಡನ್ನು ನಾವು ಯೂಸ್ ಮಾಡ್ತೀವಿ. ನಮ್ಮ ಅಮ್ಮ ಮಾಡ್ತಾ ಇದ್ರು ಒಡಪೆ, ಕೊತ್ತಂಬರಿ ಸೊಪ್ಪಿನ ಚಟ್ನಿ, ಹಾಗಲಕಾಯಿ ಪಲ್ಯ, ಆ ಥರ ಟ್ರೆಡಿಷನಲ್ ರೆಸಿಪಿಗಳನ್ನೇ ಇಟ್ಕೊಂಡು ನಾವು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ ನಾವು. ಇವತ್ತು ನಿಮಗೆ ಹೋಟೆಲ್ ಫುಡ್ ಸಿಗುತ್ತೆ, ಅಲ್ಲಿ ಸಾಂಬಾರು ಸಿಗುತ್ತೆ, ನಾನಾ ಥರ ಡಿಶಸ್ ಸಿಗುತ್ತೆ. ಆದರೆ ನಮ್ಮ ಮಲೆನಾಡಿನ ಈ ಟ್ರೆಡಿಷನಲ್ ಫುಡ್ಗಳು ಹೋಟೆಲ್ಗಳಿಗೆ ಸಿಗಲ್ಲ. ಆ ಕಾರಣಕ್ಕೋಸ್ಕರ ಇದನ್ನು ನಾವು ಇಲ್ಲಿ ಕಾಪಿಟ್ಟು ಜನರಿಗೆ ಉಣಬಡಿಸ್ತಾ ಇದ್ದೀವಿ. ನಮ್ಮ ರೆಸಿಪಿ ಕೂಡ ನಾವು ಯೂಟ್ಯೂಬಲ್ಲೂ ಹಾಕಿದ್ದೀವಿ. ಅದನ್ನು ಫಾಲೋ ಮಾಡಿ ತುಂಬ ಎಂಜಾಯ್ ಮಾಡ್ತಾರೆ. ನಮ್ಮದು ಸಾತ್ವಿಕ ಫುಡ್. ಸಾತ್ವಿಕ ಫುಡ್ ಏನು ಮಾಡುತ್ತೆ, ಮನಸ್ಸನ್ನು ಕೂಲಾಗಿಡುತ್ತೆ. ನಮ್ಮ ಅಜ್ಜನ ಮನೆಗೆ ಬಂದಾಗ ಮನಸ್ಸು ಕೂಲಾಗಿರಬೇಕು. ಆ ಮನೇನೂ ನಾವು ಅದೇ ಥರ ಮಾಡಿದ್ದೀವಿ. ಇದು ಭವಂತಿ ಮನೆ, ಮಧ್ಯ ತೊಟ್ಟಿ ಇದೆ. ಇದು 3 ರೂಮ್ಗಳಿದೆ. 6 ಜನ ಇರೋ 1 ರೂಮು, 4 ಜನ ಇರೋ 2 ರೂಮ್ಗಳಿದೆ. ಇಲ್ಲಿ ಒಟ್ಟು ಟೋಟಲ್ 14 ಜನ ಇರ್ಬೋದು. 2 ಜನ ಬೇಕಾದರೂ ಬಂದು ಇರ್ಬೋದು. ನಾವೇ ಫುಡ್ ರೆಡಿ ಮಾಡ್ತೀವಿ. ಆಮೇಲೆ ನಮ್ಗೆ ಇವತ್ತೇನಾಗಿದೆ ಅಂತಂದರೆ, ನಮ್ಮ ಭಾಳಷ್ಟು ಗೆಸ್ಟ್ಗಳು 2012ಅಲ್ಲಿ ಬಂದಿರೋವಾಗ ಅವ್ರ ಮಗಳು 6 ತಿಂಗಳ. ಇವತ್ತಿಗೂ ಪ್ರತಿ ವರ್ಷ ಧರ್ಮಸ್ಥಳಕ್ಕೋ ತಿರುಪತಿಗೋ ಹೋದಂಗೆ ಅಜ್ಜನ ಮನೆಗೆ ಬರ್ತಾ ಇದ್ದಾರೆ. ಆ ಪಾಪು ಅಂದ್ಕೊಂಡಿದೆ ಇದು ತನ್ನ ಅಜ್ಜನ ಮನೆ ಅಂತ. ಅಂದರೆ ಇದು ನಮಗೆ ಹೇಳೋಕ್ಕೆ ಪ್ರೌಡ್ ಆಗುತ್ತೆ. ಆ ಅಜ್ಜನ ಮನೆ ಏನು ಆ ಪಾಪುಗೆ ಅನಿಸಿದೆ ಅಂತಾದರೆ ಇದು ಜಗತ್ತಿಗೆ ಅನಿಸ್ಬೇಕು ಅಂತ. ಇದನ್ನ ಈ ಹೋಮ್ ಸ್ಟೇ ಅನ್ನೋ ಕಾನ್ಸೆಪ್ಟ್ ಹೇಗೆ ಒಬ್ಬ IAS ಆಫೀಸರು ಅತಿಥಿ ಅನ್ನೋ ಪ್ರೋಗ್ರಾಮಲ್ಲಿ ಬರೀತಾರೆ, ಪೇಟೆಯವರಿಗೆ ಹಳ್ಳಿ ಜೀವನ ಸಿಗೋದಿಲ್ಲ. ಹಳ್ಳಿ ಜೀವನವನ್ನು ನೀವು ಪರಿಚಯಿಸಿ, ಅದರಿಂದ ನಿಮ್ಗೆ ಆದಾಯನೂ ಬರುತ್ತೆ. ಅವ್ರಿಗೆ ಪಟ್ಟಣದವ್ರಿಗೆ ಹಳ್ಳಿಯ ಜೀವನನೂ ಸಿಕ್ಕಂಗೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೀವು ಹೋಮ್ ಸ್ಟೇ ಮಾಡಿ ಅಂತ ಅವ್ರು ಬರೆದು ಅದಕ್ಕೆ ಲೈಸೆನ್ಸ್ ಇಶ್ಯೂ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ತಪ್ಪು ಅಭಿಪ್ರಾಯನೂ ಆಗಿದೆ. ಹೋಮ್ ಸ್ಟೇ ಅಂದರೆ ಕುಡ್ತಾ ಆ ಥರ ಅಂತ. ಕುಡ್ತಾ ಎಲ್ಲ ಕಡೆ ಇರಲ್ಲ. ನಮ್ಮಲ್ಲೆಲ್ಲ ಪ್ಯೂರ್ ವೆಜ್ ಇರುತ್ತೆ. ಕುಡ್ತಾ ಇಲ್ಲಿ ಅಪಾರ್ಚುನಿಟಿನೇ ಇಲ್ಲ. ಇದು ಒಂದು ನಿಮ್ಮ ಮನೆ ಬೆಂಗಳೂರಲ್ಲಿದ್ದರೆ ಇಲ್ಲಿ ನಿಮಗಾಗಿ ಇನ್ನೊಂದು ಅಜ್ಜನ ಮನೆ, ಅಂದರೆ ನಿಮ್ಮ ಮನೆ ಫೀಲಿಂಗೇ ಬರೋ ಥರ ನಾವು ಮಾಡಿದ್ದೀವಿ. ಇದು ಲಾಂಗ್ ರನ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು
ಈ ಬಂದ ಗೆಸ್ಟ್ಗಳನ್ನೆಲ್ಲ ನಮ್ಮವರೇ ಅನ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಏನಾಗಿದೆ, ಬಂದ ಗೆಸ್ಟ್ಗಳು ನಾವು ಇಲ್ಲ ಅಂತಂದ್ರು ಅವರೇ ಕಾಫಿ ಮಾಡ್ಕೊಂಡು ಅವರೇ ತಿಂಡಿ ತಿನ್ಕೊಂಡು ಖುಷಿಯಾಗಿರೋ ಅವ್ರ ಮನೆ ಅಂತ ಫೀಲ್ ಮಾಡ್ತಾರೆ. ಯಾವಾಗ ನಿಮ್ಮ ಮನೆಯಿಂದ ದೂರ ಮತ್ತೊಂದು ನಿಮ್ಮ ಮನೆ ಸಿಕ್ತು ಅಂತ ಆದಾಗ ಅವಾಗ ಮನಸ್ಸಿಗೆ ಖುಷಿ ಆಗುತ್ತೆ. ಟೋಟಲ್ ಕೂಡು ಕುಟುಂಬದ ವ್ಯವಸ್ಥೆಯ ರೀಕ್ರಿಯೇಷನ್ ನಮ್ಮ ಅಜ್ಜನ ಮನೆ. ನಮ್ಮ ಇದು ನಮ್ಮ ಒಬ್ಬರಿಂದ ಆದ್ದಲ್ಲ. ನಮ್ಮ ಏನು ಎಂಪ್ಲಾಯ್ಗಳಿದ್ದಾರೆ, ಮಧುರ, ರಂಜಿತಾ, ಸುಷ್ಮಾ, ಮಂಜಾ, ಸರ್ಸಾ, ಉಮಾ, ಆಮೇಲೆ ರತ್ನಕ್ಕ, ವಿದ್ಯಾ, ಮೋಹನ, ಶೋಭಾ, ಇಂಥ ಎಲ್ಲ ಟೀಮ್ ವರ್ಕ್ ಇದು. ಎಲ್ಲರೂ ಬಂದು ಅತಿಥಿಗಳಿಗೆ ಅವರ ಮನೆಯ ಫೀಲಿಂಗನ್ನು ಕೊಡೋಕೆ ಎಷ್ಟು ಸಾಧ್ಯನೋ ಆ ಪ್ರಯತ್ನವನ್ನು ಮಾಡ್ತೀವಿ. ಮತ್ತೆ ಇಲ್ಲೊಂದು ಏನಾಗುತ್ತೆ, ನಮ್ಮದು ಕಾಡಿನ ಮಧ್ಯೆ ಇರೋದ್ರಿಂದ ಸಿಟಿಯಲ್ಲಿ ವಾಸ ಆಗಿರೋರಿಗೆ ಇದೊಂದು ಭಯದ ವಾತಾವರಣವನ್ನು ಕೆಲವು ಸರಿ ಕ್ರಿಯೇಟ್ ಮಾಡಿಬಿಡುತ್ತೆ. ಇಲ್ಲಿ ಏನೋ ಕಾಡು ಮಧ್ಯೆ ಇದೆ, ಹಿಂಗಾಗುತ್ತೆ, ಆ ಥರ ಇಲ್ಲ. ಆ ಥರದ್ದು ಏನಿಲ್ಲ. ನಮ್ಮ ಮಲೆನಾಡಿನ ಈ ಹಳ್ಳಿಗಳು ಹೇಗೆ ಅಂದರೆ 100% ಸೆಕ್ಯೂರ್ಡ್ ಹಳ್ಳಿಗಳು. ಇಲ್ಲಿ ಕಳ್ಳತನ ಇಲ್ಲ, ಯಾರೂ ಬರೋದೇ ಇಲ್ಲ ಒಳಗಡೆ. ಫಸ್ಟ್ ಆಫ್ ಆಲ್ ನಾವು ಫ್ರೀಡಮ್. ನಮ್ಮ ಹೋಮ್ ಸ್ಟೇಗೆ ಗೇಟೇ ಇರಲ್ಲ, ಅದರಿಂದ ಯಾರು ತೊಂದರೆ ಇಲ್ಲ. ಇಲ್ಲಿ ಒಳಗಡೆ ನಾವು CCTV ಎಲ್ಲ ಹಾಕಿರ್ತೀವಿ, ಅದರಿಂದ ಸೆಕ್ಯೂರಿಟಿ ಪ್ರಾಬ್ಲಮ್ ಬಂದಿಲ್ಲ. ಇವತ್ತು ನೀವು 12 ವರ್ಷದಲ್ಲಿ ಯಾವ ಗೆಸ್ಟು ಕೂಡ ಖುಷಿಯಾಗಿ ಬಂದು ಹೋಗ್ತಾರೆ ಬಿಟ್ರೆ ಆ ಥರದ್ದು ಯಾವುದೇ ಘಟನೆಗಳು ಸಾಧ್ಯನೇ ಇಲ್ಲ. ಅದರಿಂದ ಇದೊಂಥರ ಫುಲ್ ಫ್ರೀಡಮ್ ಇರೋ ಜಾಗ ಅಂತ. ಇಲ್ಲಿ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು. ಸೊ ಒಂದು ಒಳ್ಳೆ ಕಾನ್ಸೆಪ್ಟ್ ಇರೋದ್ರಿಂದ ಒಳ್ಳೆಯವರೇ ಬರ್ತಾರೆ, ಒಳ್ಳೆ ಎಂಜಾಯ್ ಮಾಡ್ತಾರೆ. ನಮ್ಮಲ್ಲಿ ಬರೋರಿಗೆಲ್ಲ ರಾತ್ರಿ ಕ್ಯಾಂಪ್ ಫೈರ್ ವ್ಯವಸ್ಥೆ ಇರುತ್ತೆ. ಇಂಡೋರ್ ಗೇಮ್ಸ್ ಅಷ್ಟು ಇದೆ, ಚೆನ್ನೆ ಮಣೆ, ಚೆಸ್ಸು, ಕೇರಮ್ಮು, ಎಲ್ಲ ಟ್ರೆಡಿಷನಲ್ ಆಟಗಳು ಏನಿದೆ, ಹಾವು ಏಣಿ ಆಟ, ಆ ಥರದ್ದೆಲ್ಲ ಆಡ್ತಾರೆ. ಶಟ್ಲ್ ಕೋರ್ಟ್ ಇದೆ, ಶಟ್ಲ್ ಕೋರ್ಟಲ್ಲಿ ಆಟ ಆಡ್ತಾರೆ. ಆಮೇಲೆ ಗಾರ್ಡನ್ ವಿಸಿಟ್ ಅಂತ ಇದೆ. ನಮ್ಮ ಮೋಹನ್ ಏನು ಮಾಡ್ತಾರೆ, ಎಲ್ಲ ಏನೇನು ಸಸ್ಯಗಳಿದೆ ನಮ್ಮಲ್ಲಿ ಅದರದ್ದು ಮೆಡಿಸಿನ್ ವ್ಯಾಲ್ಯೂ ಏನು, ಹನಿ ಬೀ ತೋರಿಸ್ತಾರೆ. ಆನಂತರ ತೋಟ ಸುತ್ತಿಸ್ತಾರೆ. ಬೆಳಗ್ಗೆ 5:30ಗೆ ವಾಕಿಂಗ್ ಸ್ಟಾರ್ಟ್ ಆಗುತ್ತೆ. 1 hour 6 kilometers ವಾಕಿಂಗ್ ಮಾಡ್ಬೋದು. ಆಮೇಲೆ ನೈಟ್ ವಾಕ್ ಇರುತ್ತೆ, ಸ್ಟಾರ್ಸ್ ವಾಚ್ ಇರುತ್ತೆ. ಇವೆಲ್ಲ ಅಂದರೆ ಆರ್ಟಿಫಿಷಿಯಲಿ ಅಲ್ಲ, ನಾವು ಸಿಟಿ ಜನ ಏನು ಕಳ್ಕೊಂಡಿದ್ದೀವೋ ಅದನ್ನು ರೀಕ್ರಿಯೇಷನ್ ಮಾಡಿ ಸಿಟಿ ಜನರಿಂದ ನಾವು ಕಲಿತೀವಿ. ಈಗ ಏನು ಸಿಟಿ ಜನರ ಲೈಫಲ್ಲಿ ಕ್ಲೀನು, ಶಿಸ್ತು ಎಲ್ಲ ಅವಶ್ಯಕತೆ ಇರುತ್ತೆ. ನಮ್ಮ ಹಳ್ಳಿಗಳಲ್ಲಿ ಸಿಟಿಯನ್ನಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದೀವಿ ನಾವು. ಇದನ್ನೆಲ್ಲ ಫುಲ್ ಕ್ಲೀನಾಗಿರುತ್ತೆ. ನಾವು ಎಲ್ಲ ವಾಶಿಗೆ ಕೆಮಿಕಲ್ಗಳನ್ನೇ ಯೂಸ್ ಮಾಡ್ತೀವಿ. ಬಾತ್ರೂಮ್ 100% ಕ್ಲೀನ್ ಇಟ್ಟಿರ್ತೀವಿ. ಬೆಡ್ ಸ್ಪ್ರೆಡ್ ಪ್ರತಿ ದಿವಸನೂ ಅದು ಚೇಂಜ್ ಮಾಡ್ತೀವಿ. ಅಂದರೆ ಆ ಥರ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ರೆ ಫ್ಯಾಮಿಲಿ ಬರೋಕ್ಕಾಗೋದು. ಈ ಇದರಿಂದ ನಾವು ಬೆಳಿತೀವಿ ಮತ್ತು ಗೆಸ್ಟಿಗೆ ಮಾನಸಿಕ ಸಮಾಧಾನ ಬೆಳಿತೀವಿ. ಮೊನ್ನೆ ಒಬ್ಬರು ಪಣಿ ಅಂತ ಬೆಂಗಳೂರಿಂದ ಬಂದಿದ್ರು. ಅವ್ರು ಹೊರಡುವಾಗ ಅದೇ ಹೇಳ್ತಾ ಇದ್ರು, ನನಗೊಂಥರ ದುಃಖ ಆಗ್ತಾ ಇದೆ, ಮನೆಯಿಂದ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ ಅಂತ. ಆ ಫೀಲ್ ಬರಬೇಕು ಅಂತಲೇ ನಮ್ಮ ಆಸೆ ಆಗಿತ್ತು. ನಾವು ಸಕ್ಸಸ್ ಆಗಿದ್ದೀವಿ ಅದರಲ್ಲಿ ಅಂತ ಖುಷಿ. ಇದಕ್ಕೆ ಕಾರಣ ನಾವು 50% ಇರ್ಬೋದು, ಗೆಸ್ಟ್ಗಳಿಗೆ ಇನ್ನು 50%. ಯಾಕೆಂದರೆ ಗೆಸ್ಟ್ಗಳಿಗೆ ಆ 50% ಅದನ್ನು ಅನುಭವಿಸ್ಬೇಕು ಅಂತ ಇಲ್ಲ ಅಂತಂದರೆ ಅದು ಆಗಲ್ಲ. ಇಲ್ಲಿಯವರೆಗೆ ನಮ್ಮಲ್ಲಿ ಸಹಸ್ರಾರು ಜನ ಬಂದು ಹೋಗಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ನಾವು ಅವ್ರ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡಿದ್ದೀವಿ. ಯಾವುದನ್ನು ನಾವು ಎಂಜಾಯ್ ಮಾಡ್ತೀವೋ ಆವಾಗ ಗೆಸ್ಟು ಕೂಡ ಅದನ್ನು ಎಂಜಾಯ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. Ajjana Mane Homestay offers its guests a very unique opportunity of experiencing simple village life.
Along with food and accommodation, it offers interesting activities such as nature walks and knowing medicinal plants and herbs. Guests can enjoy playing traditional games like Pagade, Haviyeni, Kavade, and Jokabara, along with modern day games such as Jenga, shuttle badminton, and cricket. If you are looking out for a unique stay experience, then you should definitely check out Ajanamani.